ನಿಮಗೂ ಕಣ್ಣಪ್ಪಗೂ ಏನು ಸಂಬಂಧ ಸರ್? ಇಲ್ಲಿ ಎಲ್ಲ ಡಿವೋಷನಲ್ಲು ಹೆಂಗೆ ಕರೆಕ್ಟ್ ಆಯಿತು ಅನ್ನೋದು ಇದೇ ಕೇಳಿ ನಾನು ಕೇಳಿದೆ ಅಂತ. ಫಸ್ಟ್ ಆಫ್ ಆಲ್ ಇಲ್ಲೇ ನಾನು 30 ವರ್ಷಕ್ಕೆ ಮುಂಚೆ ಕ್ಲಾಸ್ ಹೋಗಿದ್ದೀನಿ, ಹಿಸ್ಟ್ರಿ ಕ್ಲಾಸ್. ಆಮೇಲೆ ಇವತ್ತು ಹಿಸ್ಟ್ರಿ ಕ್ಲಾಸ್ ಇದ್ದಾಗೆ ಅದ ನನಗೆ. ಹಿಂಗೆ ಕೇಳಿದ್ರೆ ಏನು ಹೇಳೋದು ನಾನು ಕೊರಿಯೋಗ್ರಾಫರ್ ತಾನೆ ಕರೆದ್ರು ಮಾಡಿದೆ ಅಷ್ಟೇ ನಾನು. ಅಂಡ್ ಐ ಗೇವ್ ಮೈ ಬೆಸ್ಟ್ ಅಂತ ಇದು ಕೇಳಿ ಇನ್ನೊಬ್ಬ ಡಾನ್ಸ್ ಇದ್ದ ಅಂತ. ಬಿಕಾಸ್ ಕನ್ನಡದಲ್ಲಿ ಇಲ್ವಲ್ಲ ಹೇಳ್ದಾಗ ಇಟ್ಸ್ ಮೋರ್ ಆಫ್ ಎಮೋಷನ್. ಬಟ್ ನನಗೆ ಆ್ಯಕ್ಚುಲಾಗಿ ಡ್ಯಾನ್ಸ್ ಮಾಡೋದು ಈಸಿ. ಎಮೋಷನ್ನ ಅಂಡ್ ಸರ್ ಓನ್ಲಿ ಕ್ಲಾಸಿಕಲ್ ರಿಲೇಟೆಡ್ ಡ್ಯಾನ್ಸಸ್ ಅಥವಾ ಹೇಗೆ ಅಂತ? ಇಲ್ಲ, ಇದು ಕ್ವಶನ್ ಆನ್ಸರ್ ಮಾಡಿಲ್ವಲ್ಲ. ಮಾಡಿದೆ ಮಾಡ್ತೇ ಹೋಯ್ತು ಕ್ವಶನ್ ಮತ್ತೆ ನನಗೆ ಏನು ಸಂಬಂಧ? ಅದೇ ಕೊರಿಯೋಗ್ರಾಫರ್ ಅಂದರೆ ಎಲ್ಲ ಮಾಡಬೇಕಲ್ವಾ. ಹೆಂಗೆ ಕಮಲನ್ನು ಕಳೆದ್ರು ಮಾಡಿದೆ ಅಷ್ಟೇ ಅಂತ ಹೇಳೋದು. ಬಟ್ ಅದೇ ಎಮೋಷನ್ ಲಾಸ್ಟ್ ಕ್ಲೈಮ್ಯಾಕ್ಸ್ಲಿ ಆ ಎಮೋಷನ್ ಇರಬೇಕು ಅಂತ. ಬಟ್ ನಾನು ಕೊರಿಯೋಗ್ರಾಫ್ ಮಾಡಬೇಕಾದ್ರೆ ಸಾಂಗು ಒಂದು ದಿವಸ 2 ದಿವಸ ರಿಹರ್ಸಲ್ ಮಾಡ್ತೀವಿ. ಬಟ್ ಇದಕ್ಕೆ ಭಯಂಕರ ಟೈಮ್ ಆಯಿತು. ಇದನ್ನೂ ಬಿಡಬಾರ್ದು ಹಿಸ್ಟ್ರಿನೂ, ಬಟ್ ಇಂಟ್ರೆಸ್ಟಾಗಿ ಉಳ್ಬೇಕು. ಅದಕ್ಕೆ ನನಗೆ ಒಂದು 7 ದಿವಸ ಡೈಲಿ ಫೋನ್ ಮಾಡ್ಕೊಂಡು ಹಿಂಗೆ ಮಾಡಬೇಕು, ಅದು ಹಿಂಗೆ ಮಾಡಬೇಕು ಅಂತ ನೋಡಿದ್ರೆ ಗೊತ್ತಾಯ್ತು ಸಂಬಂಧ. ಪ್ರಭುದೇವ್ ಸರ್, ಇದಕ್ಕೆ ಕಂಟಿನ್ಯೂ ಆಗಿರುವಂತಹ ಕ್ವಶನ್ ಇದು. ಸರಿ ಹೌದು. ಶಿವನು ಕೂಡ ಡ್ಯಾನ್ಸ್ ಇರ್ತಾನೆ ಡೆಫಿನೆಟ್ ಆಗಿ. ನಿಮಗೂ ಕಣ್ಣಪ್ಪಗೂ ಏನು ಸಂಬಂಧ ಸರ್? ಇಲ್ಲಿ ಎಲ್ಲ ಡಿವೋಷನಲ್ಲು ಹೆಂಗೆ ಕರೆಕ್ಟ್ ಆಯಿತು ಅನ್ನೋದು ಇದೇ ಕೇಳಿ ನಾನು ಕೇಳಿದೆ ಅಂತ. ಫಸ್ಟ್ ಆಫ್ ಆಲ್ ಇಲ್ಲೇ ನಾನು 30 ವರ್ಷಕ್ಕೆ ಮುಂಚೆ ಕ್ಲಾಸ್ ಹೋಗಿದ್ದೀನಿ, ಹಿಸ್ಟ್ರಿ ಕ್ಲಾಸ್. ಆಮೇಲೆ ಇವತ್ತು ಹಿಸ್ಟ್ರಿ ಕ್ಲಾಸ್ ಇದ್ದಾಗೆ ಅದ ನನಗೆ. ಹಿಂಗೆ ಕೇಳಿದ್ರೆ ಏನು ಹೇಳೋದು ನಾನು ಕೊರಿಯೋಗ್ರಾಫರ್ ತಾನೆ ಕರೆದ್ರು ಮಾಡಿದೆ ಅಷ್ಟೇ ನಾನು. ಅಂಡ್ ಐ ಗೇವ್ ಮೈ ಬೆಸ್ಟ್ ಅಂತ ಇದು ಕೇಳಿ ಇನ್ನೊಬ್ಬ ಡಾನ್ಸ್ ಇದ್ದ ಅಂತ. ಬಿಕಾಸ್ ಕನ್ನಡದಲ್ಲಿ ಇಲ್ವಲ್ಲ ಹೇಳ್ದಾಗ ಇಟ್ಸ್ ಮೋರ್ ಆಫ್ ಎಮೋಷನ್. ಬಟ್ ನನಗೆ ಆ್ಯಕ್ಚುಲಾಗಿ ಡ್ಯಾನ್ಸ್ ಮಾಡೋದು ಈಸಿ. ಎಮೋಷನ್ನ ಅಂಡ್ ಸರ್ ಓನ್ಲಿ ಕ್ಲಾಸಿಕಲ್ ರಿಲೇಟೆಡ್ ಡ್ಯಾನ್ಸಸ್ ಅಥವಾ ಹೇಗೆ ಅಂತ? ಇಲ್ಲ, ಇದು ಕ್ವಶನ್ ಆನ್ಸರ್ ಮಾಡಿಲ್ವಲ್ಲ. ಮಾಡಿದೆ ಮಾಡ್ತೇ ಹೋಯ್ತು ಕ್ವಶನ್ ಮತ್ತೆ ನನಗೆ ಏನು ಸಂಬಂಧ? ಅದೇ ಕೊರಿಯೋಗ್ರಾಫರ್ ಅಂದರೆ ಎಲ್ಲ ಮಾಡಬೇಕಲ್ವಾ. ಹೆಂಗೆ ಕಮಲನ್ನು ಕಳೆದ್ರು ಮಾಡಿದೆ ಅಷ್ಟೇ ಅಂತ ಹೇಳೋದು. ಬಟ್ ಅದೇ ಎಮೋಷನ್ ಲಾಸ್ಟ್ ಕ್ಲೈಮ್ಯಾಕ್ಸ್ಲಿ ಆ ಎಮೋಷನ್ ಇರಬೇಕು ಅಂತ. ಬಟ್ ನಾನು ಕೊರಿಯೋಗ್ರಾಫ್ ಮಾಡಬೇಕಾದ್ರೆ ಸಾಂಗು ಒಂದು ದಿವಸ 2 ದಿವಸ ರಿಹರ್ಸಲ್ ಮಾಡ್ತೀವಿ. ಬಟ್ ಇದಕ್ಕೆ ನನಗೆ ಭಯಂಕರ ಟೈಮ್ ಆಯಿತು. ಇದನ್ನೂ ಬಿಡಬಾರ್ದು ಹಿಸ್ಟ್ರಿನೂ, ಬಟ್ ಇಂಟ್ರೆಸ್ಟಾಗಿ ಉಳ್ಬೇಕು. ಅದಕ್ಕೆ ನನಗೆ ಒಂದು 7 ದಿವಸ ಡೈಲಿ ಫೋನ್ ಮಾಡ್ಕೊಂಡು ಹಿಂಗೆ ಮಾಡಬೇಕು, ಅದು ಹಿಂಗೆ ಮಾಡಬೇಕು ಅಂತ ನೋಡಿದ್ರೆ ಗೊತ್ತಾಯ್ತು ಸಂಬಂಧ. ಪ್ರಭುದೇವ್ ಸರ್, ಇದಕ್ಕೆ ಕಂಟಿನ್ಯೂ ಆಗಿರುವಂತಹ ಕ್ವಶನ್ ಇದು. ಸರಿ ಹೌದು. ಶಿವನು ಕೂಡ ಡ್ಯಾನ್ಸ್ ಇರ್ತಾನೆ ಡೆಫಿನೆಟ್ ಆಗಿ. ನಿಮಗೂ ಕಣ್ಣಪ್ಪಗೂ ಏನು ಸಂಬಂಧ ಸರ್? ಇಲ್ಲಿ ಎಲ್ಲ ಡಿವೋಷನಲ್ಲು ಹೆಂಗೆ ಕರೆಕ್ಟ್ ಆಯಿತು ಅನ್ನೋದು ಇದೇ ಕೇಳಿ ನಾನು ಕೇಳಿದೆ ಅಂತ. ಫಸ್ಟ್ ಆಫ್ ಆಲ್ ಇಲ್ಲೇ ನಾನು 30 ವರ್ಷಕ್ಕೆ ಮುಂಚೆ ಕ್ಲಾಸ್ ಹೋಗಿದ್ದೀನಿ, ಹಿಸ್ಟ್ರಿ ಕ್ಲಾಸ್. ಆಮೇಲೆ ಇವತ್ತು ಹಿಸ್ಟ್ರಿ ಕ್ಲಾಸ್ ಇದ್ದಾಗೆ ಅದ ನನಗೆ. ಹಿಂಗೆ ಕೇಳಿದ್ರೆ ಏನು ಹೇಳೋದು ನಾನು ಕೊರಿಯೋಗ್ರಾಫರ್ ತಾನೆ ಕರೆದ್ರು ಮಾಡಿದೆ ಅಷ್ಟೇ ನಾನು. ಅಂಡ್ ಐ ಗೇವ್ ಮೈ ಬೆಸ್ಟ್ ಅಂತ ಇದು ಕೇಳಿ ಇನ್ನೊಬ್ಬ ಡಾನ್ಸ್ ಇದ್ದ ಅಂತ. ಬಿಕಾಸ್ ಕನ್ನಡದಲ್ಲಿ ಇಲ್ವಲ್ಲ ಹೇಳ್ದಾಗ ಇಟ್ಸ್ ಮೋರ್ ಆಫ್ ಎಮೋಷನ್. ಬಟ್ ನನಗೆ ಆ್ಯಕ್ಚುಲಾಗಿ ಡ್ಯಾನ್ಸ್ ಮಾಡೋದು ಈಸಿ. ಎಮೋಷನ್ನ ಅಂಡ್ ಸರ್ ಓನ್ಲಿ ಕ್ಲಾಸಿಕಲ್ ರಿಲೇಟೆಡ್ ಡ್ಯಾನ್ಸಸ್ ಅಥವಾ ಹೇಗೆ ಅಂತ? ಇಲ್ಲ, ಇದು ಕ್ವಶನ್ ಆನ್ಸರ್ ಮಾಡಿಲ್ವಲ್ಲ. ಮಾಡಿದೆ ಮಾಡ್ತೇ ಹೋಯ್ತು ಕ್ವಶನ್ ಮತ್ತೆ ನನಗೆ ಏನು ಸಂಬಂಧ? ಅದೇ ಕೊರಿಯೋಗ್ರಾಫರ್ ಅಂದರೆ ಎಲ್ಲ ಮಾಡಬೇಕಲ್ವಾ. ಹೆಂಗೆ ಕಮಲನ್ನು ಕಳೆದ್ರು ಮಾಡಿದೆ ಅಷ್ಟೇ ಅಂತ ಹೇಳೋದು. ಬಟ್ ಅದೇ ಎಮೋಷನ್ ಲಾಸ್ಟ್ ಕ್ಲೈಮ್ಯಾಕ್ಸ್ಲಿ ಆ ಎಮೋಷನ್ ಇರಬೇಕು ಅಂತ.
ಬಟ್ ನಾನು ಕೋರಿಯೋಗ್ರಾಫ್ ಮಾಡಬೇಕಾದ್ರೆ ಸಾಂಗು ಒಂದು ದಿವಸ 2 ದಿವಸ ರಿಹರ್ಸಲ್ ಮಾಡ್ತೀವಿ. ಬಟ್ ಇದಕ್ಕೆ ನನಗೆ ಭಯಂಕರ ಟೈಮ್ ಆಯಿತು. ಇದನ್ನೂ ಬಿಡಬಾರ್ದು ಹಿಸ್ಟ್ರಿನೂ, ಬಟ್ ಇಂಟ್ರೆಸ್ಟಾಗಿ ಉಳ್ಬೇಕು. ಅದಕ್ಕೆ ನನಗೆ ಒಂದು 7 ದಿವಸ ಡೈಲಿ ಫೋನ್ ಮಾಡಿದ್ರೆ ಹಿಂಗೆ ಮಾಡಬೇಕು, ಅದು ಹಿಂಗೆ ಮಾಡಬೇಕು ಅಂತ ನೋಡಿದ್ರೆ ಗೊತ್ತಾಯ್ತು ಸಂಬಂಧ. ಪ್ರಭುದೇವ್ ಸರ್, ಇದಕ್ಕೆ ಕಂಟಿನ್ಯೂ ಆಗಿರುವಂತಹ ಕ್ವಶನ್ ಇದು. ಸರಿ ಹೌದು. ಶಿವನು ಕೂಡ ಡ್ಯಾನ್ಸ್ ಇರ್ತಾನೆ, ಡೆಫಿನೆಟ್ ಆಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.